ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 81ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಜೆರಂಡ್ಗಳ ಬಗ್ಗೆ ಕಲಿಯೋಣ, ಸರಿನಾ? ಈಗ ಡ್ರಿಂಕ್ ಅಂದರೆ ಕುಡಿ. ಡ್ರಿಂಕ್ ಅನ್ನುವಂಥದ್ದು ಒಂದು ಕ್ರಿಯಾಪದ, ಸರಿ ಅಲ್ವಾ? ಈಗ ಐ ಆಮ್ ಡ್ರಿಂಕಿಂಗ್ ವಾಟರ್ ಅಂದರೆ ನಾನು ನೀರು ಕುಡಿಯುತ್ತಾ ಇದ್ದೇನೆ ಅಂತ. ನಾನು ಅಂದರೆ ಐ, ನೀರು ಅಂದರೆ ವಾಟರ್, ಕುಡಿಯುತ್ತಾ ಅಂದರೆ ಡ್ರಿಂಕಿಂಗ್, ಇದ್ದೇನೆ ಅಂದರೆ ಆಮ್, ಸರಿ ಅಲ್ವಾ? ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಡ್ರಿಂಕ್ ಪದಕ್ಕೆ, ಕುಡಿ ಪದಕ್ಕೆ ING ಸೇರಿಸಿದಾಗ ಯುತ್ತಾ ಅನ್ನುವಂಥದ್ದು ಸೇರ್ತದೆ ಕನ್ನಡದಲ್ಲಿ, ಸರಿ ಅಲ್ವಾ? ನೆಕ್ಸ್ಟ್, ಇಸ್ ದಿಸ್ ಡ್ರಿಂಕಿಂಗ್ ವಾಟರ್ ಅಂದರೆ ಇದು ಕುಡಿಯುವ ನೀರ ಅಂತ. ನೋಡಿ, ವಾಟರ್ ಅಂದರೆ ನೀರು. ಎಂತಹ ನೀರಿದು? ಕುಡಿಯುವ ನೀರ, ಕೊಳಕು ನೀರ, ತೊಳೆದುಕೊಳ್ಳುವಂತಹ ನೀರ? ಎಂತಹ ನೀರಿದು? ಇದು ಕುಡಿಯುವ ನೀರು. ಈ ನೀರನ್ನು ಕುಡಿಯಬಹುದು. ಇದು ಕುಡಿಯುವ ನೀರು. ಕುಡಿಯುವ ಅನ್ನುವುದನ್ನು ಡ್ರಿಂಕಿಂಗ್ ಬಳಸಿ ಹೇಳಿದ್ದೇವೆ. ಡ್ರಿಂಕಿಂಗ್ ಅಂದರೆ ಕುಡಿಯುವ ಅಂತ ಅರ್ಥ, ಸರಿನಾ? ಇಲ್ಲಿ ಡ್ರಿಂಕಿಂಗ್ ಪದ ಎಜೆಕ್ಟಿವ್ನ ತರಹ ಕೆಲಸ ಮಾಡುತ್ತಿದೆ ಅಲ್ವಾ? ಡ್ರಿಂಕಿಂಗ್ ಅನ್ನುವಂಥದ್ದು ಎಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಯಾಕಂದರೆ ವಾಟರ್ ಅಂದರೆ ನೀರು, ನಾಮಪದ. ಎಂತಹ ನೀರು ಅಂತ ಇದು ಹೇಳ್ತಾ ಇದೆ, ಹಾಗಾಗಿ ಇದು ಎಜೆಕ್ಟಿವ್, ಸರಿ ಅಲ್ವಾ? ಇಲ್ಲಿ ಡ್ರಿಂಕಿಂಗ್ ಕ್ರಿಯಾಪದದ ಕಂಟಿನ್ಯೂಸ್ ರೂಪ, ಇಲ್ಲಿ ಡ್ರಿಂಕಿಂಗ್ ಎಜೆಕ್ಟಿವ್. ಇನ್ನು ಡ್ರಿಂಕಿಂಗ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಅಂದರೆ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರ. ಕುಡಿಯುವುದು ಅಂದರೆ ಡ್ರಿಂಕಿಂಗ್, ಆರೋಗ್ಯಕ್ಕೆ ಅಂದರೆ ಫಾರ್ ಹೆಲ್ತ್, ಹಾನಿಕರ ಅಂದರೆ ಬ್ಯಾಡ್, ಆಗಿದೆ ಅಂದರೆ ಈಸ್, ಅದನ್ನು ಹೇಳುವುದಿಲ್ಲ ಅಷ್ಟೆ, ಸರಿ ಅಲ್ವಾ? ಇಲ್ಲಿ ಡ್ರಿಂಕಿಂಗ್ ಅಂದರೆ ಕುಡಿಯುವುದು. ಈ ಡ್ರಿಂಕಿಂಗ್ ಅನ್ನುವಂಥದ್ದು ಈ ವಾಕ್ಯದಲ್ಲಿ ಜೆರಂಡ್, ಸರಿನಾ? ಹಾಗಾದರೆ ಏನು ಈ ಜೆರಂಡ್ ಅಂದರೆ? ಜೆರಂಡ್ ಅಂದರೆ ನಾಮಪದದಂತೆ ಕೆಲಸ ಮಾಡುವಂತಹ ಕ್ರಿಯಾಪದದ ING ರೂಪ. ನಾಮಪದ ಉಂಟಲ್ಲ, ನಾಮಪದವಾಗಿ ಕೆಲಸ ಮಾಡ್ತದೆ ಯಾವುದು? ಕ್ರಿಯಾಪದದ ING ರೂಪ. ಅಂತಹ ನಾಮಪದಗಳಿಗೆ ಜೆರಂಡ್ ಅಂತ ಹೇಳ್ತೇವೆ, ಆಯ್ತಾ? ಈಗ ಕನ್ನಡದಲ್ಲಿ ಜೆರಂಡ್ಗಳನ್ನು ಗುರುತಿಸುವುದು ಸುಲಭ. ಕ್ರಿಯಾಪದಕ್ಕೆ ಉದು ಅನ್ನುವಂಥದ್ದು ಸಾಮಾನ್ಯವಾಗಿ ಸೇರಿಕೊಳ್ತದೆ. ಹಾಗೆ ಇರುವಂತಹ ಪದ ಜೆರಂಡ್. ಉದಾಹರಣೆಗೆ ಇವೆಲ್ಲ: ಸ್ವಿಮ್ಮಿಂಗ್ ವರ್ಬಿನ ING ರೂಪ, ಈಜುವುದು, ಈಜು ಅನ್ನುವಂಥದ್ದು ಕ್ರಿಯಾಪದ, ಉದು ಸೇರಿಕೊಂಡಿದೆ, ಈಜುವುದು ಅಂದರೆ ಸ್ವಿಮ್ಮಿಂಗ್. ರೀಡಿಂಗ್ ವರ್ಬಿನ ING ರೂಪ, ಓದುವುದು, ಓದು ಕ್ರಿಯಾಪದ, ಇದಕ್ಕೆ ಉದು ಸೇರಿಕೊಂಡಿದೆ. ಟ್ರಾವೆಲಿಂಗ್ ಅಂದರೆ ವರ್ಬಿನ ING ರೂಪ, ಪ್ರಯಾಣಿಸುವುದು. ರೈಟಿಂಗ್ ಅಂದರೆ ಬರೆಯುವುದು
ಕುಕಿಂಗ್ ಅಂದರೆ ಅಡುಗೆ ಮಾಡುವುದು, ಟೀಚಿಂಗ್ ಅಂದರೆ ಪಾಠ ಮಾಡುವುದು. ಹೀಗೆ ಆಯ್ತಾ? ಇವೆಲ್ಲವೂ ಜೆರಂಡ್ಗಳು. ಇವೆಲ್ಲವೂ ವಾಕ್ಯಗಳಲ್ಲಿ ನಾಮಪದವಾಗಿ ಕೆಲಸ ಮಾಡುತ್ತವೆ. ಸರಿನಾ? ಈಗ ನಾಮಪದವನ್ನು ನಾವು ವಾಕ್ಯದ ಸಬ್ಜೆಕ್ಟ್ ಆಗಿ ಬಳಸಬಹುದು, ವಾಕ್ಯದ ಆಬ್ಜೆಕ್ಟ್ ಆಗಿ ಬಳಸಬಹುದು, ಆಬ್ಜೆಕ್ಟ್ ಆಫ್ ಅ ಪ್ರೆಪೋಸಿಷನ್ ಆಗಿ ಬಳಸಬಹುದು ಅಂತೆಲ್ಲ ನಿಮಗೆ ಗೊತ್ತಿದೆ. ಸರಿ ಅಲ್ವಾ? ಹಾಗಾಗಿ ಈ ಜೆರಂಡ್ಗಳನ್ನು ಬೇರೆ ಬೇರೆ ಪಾರ್ಟ್ ಆಫ್ ಸ್ಪೀಚ್ ಆಗಿ ಬಳಸಿ ಕಲಿಯೋಣ. ಆಯ್ತಾ? ಮೊದಲು ಜೆರಂಡ್ ಆಸ್ ಅ ಸಬ್ಜೆಕ್ಟ್, ವಾಕ್ಯದ ಸಬ್ಜೆಕ್ಟ್ ಆಗಿ ಜೆರಂಡ್ ಅನ್ನು ಹೇಗೆ ಬಳಸಬಹುದು ಅದನ್ನು ನೋಡೋಣ. ಸ್ವಿಮ್ಮಿಂಗ್ ಈಸ್ ಅ ಗ್ರೇಟ್ ಎಕ್ಸಸೈಸ್. ಈಜುವುದು ಒಂದು ಉತ್ತಮ ವ್ಯಾಯಾಮ. ಸ್ವಿಮ್ಮಿಂಗ್ ಅಂದರೆ ಈಜುವುದು, ಒಂದು ಅಂದರೆ ಎ, ಉತ್ತಮ ಅಂದರೆ ಗ್ರೇಟ್, ವ್ಯಾಯಾಮ ಅಂದರೆ ಎಕ್ಸಸೈಸ್, ಆಗಿದೆ ಅಂದರೆ ಈಸ್. ಅದನ್ನು ಹೇಳುವುದಿಲ್ಲ ಅಷ್ಟೆ. ಸರಿ ಅಲ್ವಾ? ಈ ವಾಕ್ಯದಲ್ಲಿ ಈಜುವುದು ಅನ್ನುವಂಥದ್ದು ಸಬ್ಜೆಕ್ಟ್, ಸ್ವಿಮ್ಮಿಂಗ್ ಅನ್ನುವಂಥದ್ದು ಸಬ್ಜೆಕ್ಟ್. ಇದು ಒಂದು ಜೆರಂಡ್. ಸರಿನಾ? ಇದು ಒಂದು ನಾಮಪದ. ಆಯ್ತಾ? ನೆಕ್ಸ್ಟ್, ರೀಡಿಂಗ್ ಇಂಪ್ರೂವ್ಸ್ ವೊಕ್ಯಾಬುಲರಿ. ಓದುವುದು ಶಬ್ದಕೋಶವನ್ನು ಸುಧಾರಿಸುತ್ತದೆ. ಓದುವುದು ಅಂದರೆ ರೀಡಿಂಗ್, ಶಬ್ದಕೋಶವನ್ನು ವೊಕ್ಯಾಬುಲರಿ ಸುಧಾರಿಸುತ್ತದೆ ಅಂದರೆ ಇಂಪ್ರೂವ್ಸ್. ಪೇಂಟಿಂಗ್ ಬ್ರಿಂಗ್ಸ್ ಹಿಮ್ ಜಾಯ್ ಅಂದರೆ ಚಿತ್ರಿಸುವುದು ಅವನಿಗೆ ಸಂತೋಷವನ್ನು ತರುತ್ತದೆ. ನಾವು ಮಾತನಾಡುವಾಗ ಕೆಲವೊಮ್ಮೆ ಚಿತ್ರಕಲೆ ಅವನಿಗೆ ಸಂತೋಷವನ್ನು ತರುತ್ತದೆ ಅಂತ ಹೇಳ್ತೇವೆ. ಸರಿ ಅಲ್ವಾ? ಇಲ್ಲಿ ಚಿತ್ರಕಲೆ, ಚಿತ್ರಿಸುವುದು ಅಂದರೆ ಪೇಂಟಿಂಗ್, ಜೆರಂಡ್. ಅವನಿಗೆ, ಹಿಮ್, ಸಂತೋಷವನ್ನು, ಜಾಯ್, ತರುತ್ತದೆ, ಬ್ರಿಂಗ್ಸ್. ಸರಿನಾ? ಇಲ್ಲಿ ಸ್ವಿಮ್ಮಿಂಗ್ ಅಂದರೆ ಈಜುತ್ತಾ ಅಲ್ಲ, ಈಜುವುದು. ಇಲ್ಲಿ ರೀಡಿಂಗ್ ಅಂದರೆ ಓದುತ್ತಾ ಅಲ್ಲ, ಓದುವುದು. ಇಲ್ಲಿ ಪೇಂಟಿಂಗ್ ಅಂದರೆ ಚಿತ್ರಿಸುತ್ತಾ ಅಲ್ಲ, ಚಿತ್ರಿಸುವುದು. ಪೇಂಟಿಂಗ್ ನಾಮಪದ, ರೀಡಿಂಗ್ ನಾಮಪದ, ಸ್ವಿಮ್ಮಿಂಗ್ ನಾಮಪದ. ಆದರೆ ಇವೆಲ್ಲವೂ ವರ್ಬಿನ ING ರೂಪಗಳು. ಸರಿ ಅಲ್ವಾ? ನೆಕ್ಸ್ಟ್, ಜೆರಂಡ್ ಆಸ್ ಅನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಆಗಿ ಜೆರಂಡ್ ಅನ್ನು ಹೇಗೆ ಬಳಸಬಹುದು ಅದನ್ನು ನೋಡೋಣ. ಶಿ ಎಂಜಾಯ್ಸ್ ರನ್ನಿಂಗ್ ಇನ್ ದ ಮಾರ್ನಿಂಗ್. ಅವಳು ಬೆಳಿಗ್ಗೆ ಓಡುವುದನ್ನು ಆನಂದಿಸುತ್ತಾಳೆ. ಶಿ ಎಂಜಾಯ್ಸ್ ಅಂದರೆ ಅವಳು ಆನಂದಿಸುತ್ತಾಳೆ. ಶಿ ಎಂಜಾಯ್ಸ್ ಅಂದರೆ ಶಿ ಡಸ್ ಎಂಜಾಯ್ ಅಂತ. ಅಂದರೆ ಇದು ಕ್ರಿಯಾಪದ. ಆಯ್ತಾ? ಇದು ಸಬ್ಜೆಕ್ಟ್. ಶಿ ಎಂಜಾಯ್ಸ್ ಅವಳು ಆನಂದಿಸುತ್ತಾಳೆ. ಏನು? ರನ್ನಿಂಗ್, ರನ್ನಿಂಗ್ ಓಡುವುದನ್ನು, ರನ್ನಿಂಗ್. ನೋಡಿ, ಓಡುತ್ತಾ ಅಲ್ಲ, ಇದು ಓಡುವುದನ್ನು, ಓಡುವುದು. ವರ್ಬಿನ ING ರೂಪ ಓಡುವುದು ಅರ್ಥ ಕನ್ನಡದಲ್ಲಿ. ಅವಳು ಓಡುವುದನ್ನು ಆನಂದಿಸುತ್ತಾಳೆ. ಶಿ ಎಂಜಾಯ್ಸ್ ರನ್ನಿಂಗ್. ಯಾವಾಗ? ಇನ್ ದ ಮಾರ್ನಿಂಗ್, ಬೆಳಿಗ್ಗೆ. ಓಡುವುದು, ರನ್ನಿಂಗ್ ಅನ್ನುವಂತಹ ಜೆರಂಡ್ ಆಬ್ಜೆಕ್ಟ್ ಆಗಿ ಬಂದಿದೆ. ಆಯ್ತಾ? ಐ ಅವಾಯ್ಡ್ ಈಟಿಂಗ್ ಲೇಟ್ ಆಟ್ ನೈಟ್. ನಾನು ತಡರಾತ್ರಿ ಅಥವಾ ತಡರಾತ್ರಿಯಲ್ಲಿ ತಿನ್ನುವುದನ್ನು ತಪ್ಪಿಸುತ್ತೇನೆ. ಐ ಅವಾಯ್ಡ್ ಅಂದರೆ ಐ ಡೂ ಅವಾಯ್ಡ್, ನಾನು ತಪ್ಪಿಸುತ್ತೇನೆ. ಐ ಸಬ್ಜೆಕ್ಟ್,
ಅವಾಯ್ಡ್ ಕ್ರಿಯಾಪದ. ಏನನ್ನು ತಪ್ಪಿಸ್ತೇನೆ ನಾನು? ಈಟಿಂಗ್, ತಿನ್ನುವುದನ್ನು. ಇದು ಜೆರಂಡ್, ಇದು ಆಬ್ಜೆಕ್ಟ್. ಲೇಟ್ ಆಟ್ ನೈಟ್, ತಡರಾತ್ರಿಯಲ್ಲಿ. ಹೀ ಡಿಸ್ಲೈಕ್ಸ್ ವೇಟಿಂಗ್ ಫಾರ್ ಅದರ್ಸ್, ಅವನು ಇತರರಿಗಾಗಿ ಕಾಯುವುದನ್ನು ಇಷ್ಟಪಡುವುದಿಲ್ಲ. ಹೀ ಡಿಸ್ಲೈಕ್ಸ್ ಅಂದರೆ ಹೀ ಡಸ್ ಡಿಸ್ಲೈಕ್. ಹೀ ಸಬ್ಜೆಕ್ಟ್, ಡಿಸ್ಲೈಕ್ಸ್ ಕ್ರಿಯಾಪದ. ಹೀ ಡಿಸ್ಲೈಕ್ಸ್ ಅಂದರೆ ಅವನು ಇಷ್ಟಪಡುವುದಿಲ್ಲ. ಏನು ಇಷ್ಟಪಡುವುದಿಲ್ಲ? ವೇಟಿಂಗ್, ಕಾಯುವುದನ್ನು. ಇದು ಜೆರಂಡ್, ಇದು ಜೆರಂಡ್. ಯಾರಿಗೆ? ಫಾರ್ ಅದರ್ಸ್, ಇತರರಿಗೆ, ಇತರರಿಗಾಗಿ. ಸರಿನಾ? ಇಲ್ಲಿ ವೇಟಿಂಗ್ ಆಬ್ಜೆಕ್ಟ್, ಇಲ್ಲಿ ಈಟಿಂಗ್ ಆಬ್ಜೆಕ್ಟ್, ಇಲ್ಲಿ ರನ್ನಿಂಗ್ ಆಬ್ಜೆಕ್ಟ್. ನೆಕ್ಸ್ಟ್, ಜೆರಂಡ್ ಆಸ್ ಅನ್ ಆಬ್ಜೆಕ್ಟ್ ಆಫ್ ಪ್ರೆಪೊಸಿಷನ್. ಪ್ರೆಪೊಸಿಷನ್ನ ಜೊತೆ ಜೆರಂಡ್ ಬರ್ತದೆ. ಉದಾಹರಣೆಗೆ, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜಸ್. ಅವರು ಹೊಸ ಭಾಷೆಗಳನ್ನು ಕಲಿಯುವ ಅಥವಾ ಕಲಿಯಲು ಆಸಕ್ತಿ ಹೊಂದಿದ್ದಾರೆ. ದೇ ಆರ್ ಇಂಟ್ರೆಸ್ಟೆಡ್ ಅಂದರೆ ಅವರು ಆಸಕ್ತಿ ಹೊಂದಿದ್ದಾರೆ, ಅವರಿಗೆ ಆಸಕ್ತಿ ಇದೆ. ಇನ್ ಲರ್ನಿಂಗ್, ಕಲಿಯಲು. ಆಯ್ತಾ? ನ್ಯೂ ಲ್ಯಾಂಗ್ವೇಜಸ್, ಹೊಸ ಭಾಷೆಗಳನ್ನು. ಇಲ್ಲಿ ಲರ್ನಿಂಗ್ ಅನ್ನುವಂಥದ್ದು ಜೆರಂಡ್, ಇನ್ ಅನ್ನುವಂಥದ್ದು ಪ್ರೆಪೊಸಿಷನ್. ಇನ್ ಲರ್ನಿಂಗ್, ಕಲಿಯಲು ಅಥವಾ ಕಲಿಯುವುದರಲ್ಲಿ. ದೇ ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜಸ್, ಅವರು ಹೊಸ ಭಾಷೆಗಳನ್ನು ಕಲಿಯುವುದರಲ್ಲಿ ಆಸಕ್ತಿ ಹೊಂದಿದ್ದಾರೆ. ಕಲಿಯುವುದು ಲರ್ನಿಂಗ್. ಆದರೆ ಕೆಲವೊಮ್ಮೆ ನಾವು ಹೀಗೂ ಕೂಡ ಹೇಳ್ತೇವೆ ಅಲ್ವಾ, ಕಲಿಯಲು ಅಂತ ಹೇಳ್ತೇವೆ. ಕಲಿಯುವುದರಲ್ಲಿ ಅಂತ ಇದ್ರೂ ಕೂಡ ಕಲಿಯಲು ಅಂತ ಹೇಳ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ಲರ್ನಿಂಗ್ ಅನ್ನುವಂಥದ್ದು ಜೆರಂಡ್. ಆಯ್ತಾ? ಹೀ ಅಪೊಲೊಜೈಸ್ಡ್ ಫಾರ್ ಬೀಯಿಂಗ್ ಲೇಟ್. ಹೀ ಅಪೊಲೊಜೈಸ್ಡ್ ಫಾರ್ ಬೀಯಿಂಗ್ ಲೇಟ್. ಅವರು ತಡವಾಗಿದ್ದಕ್ಕೆ ಕ್ಷಮೆ ಯಾಚಿಸಿದರು. ಹೀ ಅಪೊಲೊಜೈಸ್ಡ್ ಅಂದರೆ ಅವರು ಕ್ಷಮೆ ಯಾಚಿಸಿದರು. ಯಾವುದಕ್ಕೆ? ಫಾರ್ ಬೀಯಿಂಗ್ ಲೇಟ್, ತಡವಾಗಿದ್ದಕ್ಕೆ. ಫಾರ್ ಬಂತು, ಇದು ಪ್ರೆಪೊಸಿಷನ್. ಬೀಯಿಂಗ್ ಲೇಟ್, ತಡವಾಗಿದ್ದು. ಆಯ್ತಾ? ಶಿ ಈಸ್ ಥಿಂಕಿಂಗ್ ಅಬೌಟ್ ಟ್ರಾವೆಲಿಂಗ್ ನೆಕ್ಸ್ಟ್ ಇಯರ್. ಅವಳು ಮುಂದಿನ ವರ್ಷ ಪ್ರಯಾಣಿಸುವ ಬಗ್ಗೆ ಯೋಚಿಸುತ್ತಿದ್ದಾಳೆ. ಶಿ ಈಸ್ ಥಿಂಕಿಂಗ್ ಅಂದರೆ ಅವಳು ಯೋಚಿಸುತ್ತಾ ಇದ್ದಾಳೆ. ಇಲ್ಲಿ ಶಿ ಅನ್ನುವಂಥದ್ದು ಸಬ್ಜೆಕ್ಟ್, ಥಿಂಕಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಯೋಚಿಸುತ್ತಾ. ಆಯ್ತಾ? ಅಬೌಟ್ ಅಂದರೆ ಬಗ್ಗೆ. ಯಾವುದ್ರ ಬಗ್ಗೆ? ಟ್ರಾವೆಲಿಂಗ್. ಇಲ್ಲಿ ಅಬೌಟ್ ಅನ್ನುವಂಥದ್ದು ಪ್ರೆಪೊಸಿಷನ್, ಟ್ರಾವೆಲಿಂಗ್ ಅನ್ನುವಂಥದ್ದು ಜೆರಂಡ್. ಟ್ರಾವೆಲಿಂಗ್ ಅಂದರೆ ಪ್ರಯಾಣಿಸುವ. ಅಬೌಟ್ ಟ್ರಾವೆಲಿಂಗ್ ಅಂದರೆ ಪ್ರಯಾಣಿಸುವ ಬಗ್ಗೆ. ಆಯ್ತಾ? ಇಲ್ಲಿ ಟ್ರಾವೆಲಿಂಗ್ ಅಂದರೆ ಪ್ರಯಾಣಿಸುವಿಕೆ ಅನ್ನುವಂಥದ್ದಾಗ್ತದೆ. ಆದರೆ ಕನ್ನಡದಲ್ಲಿ ಈ ರೀತಿಯೇ ಹೇಳ್ತೇವೆ, ಪ್ರಯಾಣಿಸುವುದರ ಬಗ್ಗೆ ಅಂತ ಕೂಡ ಆಗ್ತದೆ. ಪ್ರಯಾಣಿಸುವುದು ಟ್ರಾವೆಲಿಂಗ್. ಪ್ರಯಾಣಿಸುವುದರ ಬಗ್ಗೆ ಅಂತ ಸಾಮಾನ್ಯವಾಗಿ ಹೇಳುವುದಿಲ್ಲ, ಪ್ರಯಾಣಿಸುವ ಬಗ್ಗೆ ಅಂತ ಹೇಳ್ತೇವೆ. ಸರಿ ಅಲ್ವಾ? ಸೊ ಇದು ಜೆರಂಡ್. ಅರ್ಥ ಆಯ್ತಾ? ಸೊ ಹೀಗೆ ಪ್ರೆಪೊಸಿಷನ್ಗಳ ಜೊತೆ ಜೆರಂಡ್ಗಳು ಬರುತ್ತವೆ. ಆಯ್ತಾ? ನೆಕ್ಸ್ಟ್, ಜೆರಂಡ್ ಆಸ್ ಅ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದರೆ ಏನು? ಅಗತ್ಯ ಇಲ್ಲ, ಬಿಟ್ಬಿಡಿ. ಆಯ್ತಾ? ಹರ್ ಪ್ಯಾಷನ್ ಈಸ್ ಕುಕಿಂಗ್. ಅಡುಗೆ ಮಾಡುವುದು ಅವಳ ಭಾವೋದ್ವೇಗ. ಹರ್ ಪ್ಯಾಷನ್ ಅಂದರೆ ಅವಳ ಭಾವೋದ್ವೇಗ, ಅಂದರೆ ಅವಳಿಗಿಷ್ಟ ಅಂತ. ಏನು? ಅಡುಗೆ ಮಾಡುವುದು. ಕುಕಿಂಗ್, ಕುಕಿಂಗ್ ಅಡುಗೆ ಮಾಡುವುದು. ಆಯ್ತಾ? ಇದು ಇಲ್ಲಿ ಜೆರಂಡ್, ಇದು ಇಲ್ಲಿ ಜೆರಂಡ್. ಒನ್ ಆಫ್ ಹಿಸ್ ಹಾಬೀಸ್ ಈಸ್ ರೀಡಿಂಗ್.
ಓದುವುದು ಅವರ ಹವ್ಯಾಸಗಳಲ್ಲಿ ಒಂದು. ಒನ್ ಆಫ್ ಹಿಸ್ ಹಾಬೀಸ್, ಅವರ ಹವ್ಯಾಸಗಳಲ್ಲಿ ಒಂದು. ಏನು? ರೀಡಿಂಗ್, ಓದುವುದು. ರೀಡಿಂಗ್, ಓದುವುದು. ಆಯ್ತಾ? ಮೈ ಫೇವ್ರೆಟ್ ಆಕ್ಟಿವಿಟಿ ಈಸ್ ಹೈಕಿಂಗ್, ನನ್ನ ನೆಚ್ಚಿನ ಚಟುವಟಿಕೆ ಪಾದಯಾತ್ರೆ ಮಾಡುವುದು. ನನ್ನ ಅಂದರೆ ಮೈ, ನೆಚ್ಚಿನ ಅಂದರೆ ಫೇವ್ರೆಟ್, ಚಟುವಟಿಕೆ ಅಂದರೆ ಆಕ್ಟಿವಿಟಿ, ಪಾದಯಾತ್ರೆ ಮಾಡುವುದು, ಹೈಕಿಂಗ್. ಮಾಡುವುದು ಸಾಮಾನ್ಯವಾಗಿ ಹೇಳುವುದಿಲ್ಲ ಅಷ್ಟೇ, ಪಾದಯಾತ್ರೆ ಅಂತ ಹೇಳ್ತೇವೆ ಅಲ್ವಾ? ಸೊ ಹೈಕಿಂಗ್ ಇಲ್ಲಿ ಜೆರಂಡ್. ಸರಿನಾ? ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ರೀಡಿಂಗ್ ಲೇಟ್ ಆಟ್ ನೈಟ್ ಈಸಂಟ್ ಗುಡ್ ಫಾರ್ ಯೋರ್ ಐಸ್. ಈಸ್ ನಾಟ್, ಈಸಂಟ್. ತಡರಾತ್ರಿಯಲ್ಲಿ ಓದುವುದು ನಿಮ್ಮ ಕಣ್ಣಿಗೆ ಒಳ್ಳೆಯದಲ್ಲ. ರೀಡಿಂಗ್ ಅಂದರೆ ಓದುವುದು. ಲೇಟ್ ಅಂದರೆ ತಡರಾತ್ರಿಯಲ್ಲಿ, ಲೇಟ್ ಅಟ್ ನೈಟ್ ಅಂದರೆ ತಡರಾತ್ರಿಯಲ್ಲಿ. ಈಸ್ ನಾಟ್ ಗುಡ್, ಒಳ್ಳೆಯದಲ್ಲ. ಫಾರ್ ಯುವರ್ ಐಸ್, ನಿಮ್ಮ ಕಣ್ಣಿಗೆ. ಡು ಯು ಎಂಜಾಯ್ ಸ್ವಿಮ್ಮಿಂಗ್ ಇನ್ ದಿ ಓಷನ್? ನೀವು ಸಾಗರದಲ್ಲಿ ಈಜುವುದನ್ನು ಆನಂದಿಸುತ್ತೀರಾ, ಇಷ್ಟಪಡುತ್ತೀರಾ? ಡು ಯು ಎಂಜಾಯ್ ಅಂದರೆ ನೀವು ಇಷ್ಟಪಡ್ತೀರಾ, ಆನಂದಿಸುತ್ತೀರಾ. ಸ್ವಿಮ್ಮಿಂಗ್, ಈಜುವುದನ್ನು. ಇನ್ ದಿ ಓಷನ್, ಸಾಗರದಲ್ಲಿ. ಇಸಂಟ್ ಕುಕಿಂಗ್ ಆಟ್ ಹೋಮ್ ಹೆಲ್ದಿಯರ್? ಮನೆಯಲ್ಲಿ ಅಡುಗೆ ಮಾಡುವುದು ಆರೋಗ್ಯಕರವಲ್ಲವೇ? ಇಲ್ಲಿ ಅಡುಗೆ ಮಾಡುವುದು ಅಂದರೆ ಕುಕ್ಕಿಂಗ್. ಅಡುಗೆ ಮಾಡುತ್ತಾ ಅಲ್ಲ, ಅಡುಗೆ ಮಾಡುವುದು, ಕುಕ್ಕಿಂಗ್. ಆಯ್ತಾ? ಹೌ ಡಸ್ ಲರ್ನಿಂಗ್ ಸಮಥಿಂಗ್ ಡಿಫಿಕಲ್ಟ್ ಫೀಲ್? ಕಷ್ಟಕರವಾದದ್ದನ್ನು ಕಲಿಯುವುದು ಹೇಗೆ ಅನಿಸುತ್ತದೆ? ಇಲ್ಲಿ ಫೀಲ್ ಅನ್ನುವಂಥದ್ದು ಕ್ರಿಯಾಪದ. ಆಯಿತಾ? ಲರ್ನಿಂಗ್ ಅಂದರೆ ಕಲಿಯುವುದು, ಇದು ಜೆರಂಡ್. ಸರಿನಾ? ಸೊ ಹೀಗೆಲ್ಲ ನಾವು ಜೆರಂಡ್ಗಳನ್ನು ಬಳಸುತ್ತೇವೆ. ಆಯಿತಾ? ಸರಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳಲ್ಲಿ ಜೆರಂಡ್ ಯಾವುದು ಅಂತ ಗುರುತಿಸಿ ಈ ವಾಕ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.